ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನೂತನವಾಗಿ ಸರಳತೆಯ ಸಜ್ಜನಿಕೆ ರಾಜಕಾರಣಿ ನಮ್ಮೆಲ್ಲರ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿ ಸಾಹೇಬರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ಇವತ್ತು AICC ಅವ್ರನ್ನ ನೇಮಕ ಮಾಡಿದೆ. ಅದೇ ರೀತಿ ಅವ್ರ ಜೊತೆಯಲ್ಲೇ ವಿದ್ಯಾರ್ಥಿ ಜೀವನದಿಂದ ಸಹ ಅವ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಸಲುವಾಗಿ ಹೋರಾಟ ಮಾಡಿದಂಥ ಧ್ರುವನಾಣೆಯವರು ಅವರು ಸಹ ಮಾಜಿ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಸಹ ಆಗಿದ್ದರು. ಅವರು ಸಹ ಇವತ್ತು ಅವ್ರನ್ನೂ ಸಹ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಕಾರ್ಯಾಧ್ಯಕ್ಷನಾಗಿ ಇವತ್ತು ನಮ್ಮ ಪಕ್ಷ ಆಯ್ಕೆ ಮಾಡಿದೆ. ಇದರಿಂದ ಏನಪ್ಪ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಇಡೀ ಕರ್ನಾಟಕ ಜನತೆಗೆ ಇವತ್ತು ಏನಪ್ಪ ಒಂದು ಮೆಸೇಜ್ ಹೋಗ್ತಾ ಇದೆ ಅಂತಂದರೆ, ಸಾಮಾನ್ಯ ವಿದ್ಯಾರ್ಥಿ ನಾಯಕರಿಂದ ಹಿಡ್ಕೊಂಡು ಯುವ ನಾಯಕನಾಗಿ ಬೆಳೆದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರವೇಶ ಮಾಡೋ ಮುಖಾಂತರ ಅನೇಕ ನಾಯಕರುಗಳನ್ನ ಅವನ್ನ ಇವತ್ತು ವಾರ್ಡ್ ಮಟ್ಟಗಳಲ್ಲಿ ಕಾರ್ಪೊರೇಟರ್ಗಳನ್ನ ಆಗ್ಬೋದು, MLAಗಳನ್ನ ಮಾಡೋ ಮಟ್ಟದಲ್ಲಿ ಇವತ್ತು ರಾಮಲಿಂಗರೆಡ್ಡಿ ಸಾಹೇಬರು ಬೆಳೆದಿದ್ದಾರೆ. ಅವರು ಮಾತ್ರ ಬೆಳೆದಿಲ್ಲ, ಅವ್ರ ಜೊತೆಯಲ್ಲಿ ಇವತ್ತು ಸಹಸ್ರಾರು ಜನಗಳನ್ನ ಬೆಳೆಸಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬರು ವಿಶೇಷವಾಗಿ ಇವತ್ತು ಭಾಳ ಒಂದು ಸರಳತೆಯಿಂದ, ಸಭ್ಯತೆಯಿಂದ, ಭಾಳ ಒಂದು ವ್ಯವಸ್ಥಿತವಾಗಿ ಇವತ್ತು ಈ ನಮ್ಮ ಕಾರ್ಯಕ್ರಮನ ಇವತ್ತು ಇದು ಏನಪ್ಪ ಧ್ರುವನಾಣೆಯವರು ಮತ್ತು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಇಬ್ಬರೂ ಸಹ ಇವತ್ತು ಪ್ರಮಾಣ ವಚನ ಸೇವಕರ ಸಮಾರಂಭನ ಮಾಡಿದ್ರು. ಅಂದರೆ ಇದು ಓತು ಮಾಡೋ ಮುಖಾಂತರ ನಮ್ಮ ಇವತ್ತು ಕಾಂಗ್ರೆಸ್ನ ಜ್ಯೋತಿ ಬೆಳಗೋ ಮುಖಾಂತರ ಕಾರ್ಯಕ್ರಮನ ಪ್ರಾರಂಭ ಮಾಡಿ, ಯಾವ ಒಬ್ಬ ವ್ಯಕ್ತಿ ಯಾವುದೇ ನಾಯಕರು ಸಹ ವೇದಿಕೆ ಮೇಲೆ ಇಲ್ದಂಗೆ ಎಲ್ಲ ನಾಯಕರು ಕೆಳಗಡೆ ಕೂತ್ಕೊಂಡು ಯಾರಿಗೆ ಮಾತಾಡೋಕ್ಕೂ ಅವಕಾಶ ಕೊಡ್ತಾರೋ ಅವ್ರು ಮಾತ್ರ ವೇದಿಕೆ ಮೇಲೆ ನಿಂತು ಮಾತಾಡಬೇಕು ಅಂತೇಳಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಸಾಹೇಬರು ಅದನ್ನು ಮಾಡಿದರು. ಇದರಿಂದ ನಮ್ಮ ಮಹಾಜನತೆಗೆ ಏನಪ್ಪ ಒಂದು ಮೆಸೇಜ್ ಹೋಗುತ್ತೆ, ಕಾರ್ಯಕರ್ತರಿಗೆ ಏನು ಮೆಸೇಜ್ ಹೋಗುತ್ತೆ ಅಂತಂದರೆ, ಇಷ್ಟು ದಿನ ಮಾಸ್ ಬೈಸ್ ಪಾರ್ಟಿ ಅಂತ ಏನು ಕಾಂಗ್ರೆಸ್ ಪಕ್ಷ ಇತ್ತು, ಇವತ್ತಿಂದಲ್ಲ, ನಮ್ಮ ಸಾಹೇಬರು ಯಾವತ್ತಿಂದ ಅದನ್ನು DK ಸಾಹೇಬರು ಬಂದರೋ ಆವತ್ತಿಂದಲೇ ಇವತ್ತು ಅದು ಕಾರ್ಯಕರ್ತರ ಪಕ್ಷ, ಮಾಸ್ ಬೇಸ್ ಲೀಡರ್ ಪಕ್ಷ ಅಲ್ಲ, ಕಾರ್ಯಕರ್ತರಿಂದ ನಾವೆಲ್ಲರೂ ಅಂತೇಳಿ ಅದನ್ನು ಒಂದು ಮೆಸೇಜ್ ಕೊಡೋ ಮುಖಾಂತರ ಇವತ್ತು ಇದು ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಜ್ಯಸಭೆಯಲ್ಲಿ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಎಲ್ಲರೂ ಮಾಡಿದ್ದಾರೆ. ಅವರಿಗೆಲ್ಲರೂ ಸಹ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ವಂದನೆಗಳನ್ನ ಹೇಳ್ಕೊಂಡು, ಇವತ್ತು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೂ ಸಹ ನಮ್ಮ ಅಭಿನಂದನೆಗಳನ್ನ ಹೇಳಿಕೊಂಡು, ಮುಂದಿನ ದಿನಗಳಲ್ಲಿ ಇವರೆಲ್ಲರನ್ನು ನೋಡಿ ನಾವೆಲ್ಲರೂ ಸಹ ಬೆಳಿಬೇಕು. ಕಾಂಗ್ರೆಸ್ ಪಕ್ಷನ ಇವತ್ತು BJP ಇವತ್ತು ಏನು ದುರಾಡಳಿತ ನಡೆಸ್ತಾ ಇದೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಇದೆಲ್ಲರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೋರಾಟ ಮಾಡಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ವರ್ಷನ ಸಂಘರ್ಷದ ವರ್ಷ, ಹೋರಾಟದ ವರ್ಷ, ಸಂಘಟನೆ ವರ್ಷ ಅಂತ ಇವತ್ತು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದವರು ಇನ್ನು ಮುಂದಕ್ಕೆ ಸಕ್ರಿಯವಾಗಿ ಹೋರಾಟಗಳು ಮಾಡೋ ಮುಖಾಂತರ, ಸಂಘರ್ಷಣೆ ಮಾಡೋ ಮುಖಾಂತರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರ ತರೋ ಮುಖಾಂತರ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಪ್ರಯೋಗ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.